ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯ ಸ್ನೇಹಿತರೆ, ಹುಚ್ಚರಂತೆ ಅಲಿದಾಡಬೇಕಾಗುತ್ತದೆ. ಮಹಾತಾಂಡವ ನಡೆಯಲಿದೆ. ದೃಶ್ಯಾವಳಿಯನ್ನು ಬೇಗ ನೋಡಿ. ಇಂಥ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಒಂದು ವೇಳೆ ನಿಮ್ಮ ರಾಶಿ ಮಕರವಾಗಿದ್ದರೆ ಇಂದಿನ ಈ ದೃಶ್ಯಾವಳಿಯನ್ನು ಪೂರ್ತಿಯಾಗಿ ನೋಡದೆ ಖಂಡಿತವಾಗಿಯೂ ಹೋಗಬೇಡಿ. ಏಕೆಂದರೆ ಇಂದು ಕಂಡುಬರುತ್ತಿರುವ ಮುನ್ಸೂಚನೆಗಳನ್ನು ಅಲಕ್ಷಿಸುವುದು ನಿಮಗೆ ದೊಡ್ಡ ತಪ್ಪಾಗಬಹುದು. ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬರಲಿದೆ. ಅಲ್ಲಿ ಹಲವು ಅಪೂರ್ಣ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಪ್ರಾರಂಭವಾಗಬಹುದು. ಕೆಲವರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಂಡಿದ್ದರೂ ಅವರು ಇದ್ದಕ್ಕಿದ್ದಂತೆ ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಇರುವಿಕೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ತೊಡಗಬಹುದು. ಅದೇ ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳು ಗೊಂದಲ ಉಂಟು ಮಾಡುವಂತೆಯೂ ಆಗಬಹುದು. ಆದ್ದರಿಂದ ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ಅತಿ ದೊಡ್ಡ ಸಂಗಾತಿಯಾಗಲಿದೆ. ಆದ್ದರಿಂದ ಎಲ್ಲಕ್ಕಿಂತ ಮೊದಲು ನೀವು ನಿಜವಾದ ಮಹಾದೇವನ ಭಕ್ತರಾಗಿದ್ದರೆ ತಕ್ಷಣವೇ ಈ ವಿಡಿಯೋವನ್ನು ಲೈಕ್ ಮಾಡಿ, ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆಯ ಗುರುತನ್ನು ಒತ್ತಿ. ಇದರಿಂದ ಇಂತಹ ಜ್ಯೋತಿಷ್ಯ ಮಾಹಿತಿಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ತಲುಪುತ್ತವೆ. ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಕೆಲವು ಘಟನೆಗಳು ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಈ ಬದಲಾವಣೆಯು ನಿಮ್ಮ ನಿರ್ಧಾರಗಳು ಮತ್ತು ನಡವಳಿಕೆ, ನಿಮ್ಮ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವರು ನಿಮ್ಮ ಪ್ರಗತಿಯಿಂದ ಅಸಹಜರಾಗಬಹುದು. ಆದ್ದರಿಂದ ಪ್ರತಿಯೊಂದು ಮಾತನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳುವ ಬದಲು ಯೋಚಿಸಿ ಹೆಜ್ಜೆ ಇಡುವುದು ಒಳಿತು. ಅತಿ ದೊಡ್ಡ ಶಕ್ತಿ ನಿಮ್ಮ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಾಳ್ಮೆಯಾಗಬಹುದು. ಈ ದೃಶ್ಯಾವಳಿಯಲ್ಲಿ ಮುಂದೆ ನಾವು ಯಾವ ಮುನ್ಸೂಚನೆಗಳು ನಿಮಗೆ ಶುಭವೆಂದು ಪರಿಗಣಿಸಲಾಗಿದೆ ಎಂಬುದರ ಬಗ್ಗೆ ಹೇಳುತ್ತೇವೆ. ಯಾವ ತಪ್ಪುಗಳಿಂದ ತಪ್ಪಿಸಿಕೊಳ್ಳುವುದು ನಿಮಗೆ ಲಾಭದಾಯಕವಾಗಬಹುದು, ಯಾರನ್ನು ನಂಬುವ ಮೊದಲು ಎಚ್ಚರಿಕೆ ವಹಿಸಬೇಕು ಮತ್ತು ಯಾವ ಅವಕಾಶಗಳನ್ನು ಗುರುತಿಸಿ ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಬಹುದು. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಖಂಡಿತವಾಗಿಯೂ ಬಿಡಬೇಡಿ, ಏಕೆಂದರೆ ಪ್ರತಿಯೊಂದು ಮುಂದಿನ ಅಂಶವು ಹಿಂದಿನದಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಕೊನೆವರೆಗೂ ನಿಮಗೆ ಪೂರ್ಣ ಚಿತ್ರಣ ಅರ್ಥವಾಗುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬರುವ ಮೊದಲು ಎಲ್ಲವೂ ಸಾಮಾನ್ಯವೆಂದು ತೋರುತ್ತದೆ. ಜನರು ನಗುತ್ತಿರುತ್ತಾರೆ, ದೈನಂದಿನ ಕೆಲಸಗಳು ನಡೆಯುತ್ತಿರುತ್ತವೆ. ಆದರೆ ಒಳಗಿನ ಆಳದಲ್ಲಿ ಎಲ್ಲೋ ಅರಿಯದ ತಳಮಳ ಹುಟ್ಟಿರುತ್ತದೆ. ಒಂದು ವೇಳೆ ಕಳೆದ ಕೆಲವು ದಿನಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮಗೆ ಹೀಗೆ ಅನಿಸುತ್ತಿದ್ದರೆ ಏನೋ ಬದಲಾಗಲಿದೆ. ಮನಸ್ಸು ಪದೇ ಪದೇ ಯಾವುದೋ ಒಂದು ವಿಷಯದ ಮೇಲೆ ಸಿಲುಕಿಕೊಳ್ಳುತ್ತಿದೆ. ರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತಿದೆ ಅಥವಾ ಯಾವುದೋ ಹಳೆಯ ಮುಖದ ನೆನಪು ಕಾರಣವಿಲ್ಲದೆ ಕಣ್ಣು ಮುಂದೆ ಬರುತ್ತಿದ್ದರೆ ಈ ಕ್ಷಣವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಇಂದು ಕಂಡುಬರುತ್ತಿರುವ ಮುನ್ಸೂಚನೆಗಳು ಪ್ರತಿಯೊಬ್ಬರಿಗೂ ಅಲ್ಲ. ಈ ಸಂದೇಶವು ಯಾರ ಜೀವನದ ಮುಚ್ಚಿದ ಅಧ್ಯಾಯವು ಮತ್ತೆ ತೆರೆಯಲಿದೆಯೋ ಅವರನ್ನು ಮಾತ್ರ ತಲುಪುತ್ತದೆ. ಸ್ನೇಹಿತರೆ, ಇಂದಿನ ದಿನವು ನಿಮಗೆ ಸಾಮಾನ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಪ್ರಯಾಣದಲ್ಲಿ ಕೊನೆವರೆಗೂ ಇರಿ. ಏಕೆಂದರೆ ನೀವು ಮಧ್ಯದಲ್ಲೇ ಹೊರಟು ಹೋದರೆ ಕಥೆಯ ಅತ್ಯಂತ ಪ್ರಮುಖ ಭಾಗವನ್ನು ಕಳೆದುಕೊಳ್ಳುತ್ತೀರಿ. ಒಮ್ಮೆ ಒಬ್ಬ ವ್ಯಕ್ತಿ ಇದ್ದ. ಅವನು ತನ್ನ ಪೂರ್ಣ ಶಕ್ತಿಯನ್ನು ಯತ್ನಿಸಿದ. ಆದರೂ ಪ್ರತಿ ಬಾರಿಯೂ ಗುರಿ ಅವನ ಕೈಯಿಂದ ಜಾರಿ ಹೋಗುತ್ತಿತ್ತು. ಜನರು ಅವನನ್ನು ಸೋತವನು ಎಂದು ಕರೆಯುತ್ತಿದ್ದರು. ಆದರೆ ಪ್ರತಿ ಸೋಲಿನ ನಂತರವೂ ಅವನು ಮತ್ತೆ ಎದ್ದು ನಿಲ್ಲುತ್ತಿದ್ದನು. ಅದನ್ನು ಯಾರೂ ನೋಡಲಿಲ್ಲ. ಒಂದು ದಿನ ಅವನು ಹೇಳಿದ, ಬಹುಶಃ ನನ್ನ ಹಣೆ ಬರವೇ ನನ್ನ ಮೇಲೆ ಮುನಿಸಿಕೊಂಡಿದೆ. ಆದರೆ ಹಲವು ಬಾರಿ ಹಣೆಯ ಬರವು ದಾರಿಯನ್ನು ತಡೆಯುವುದಿಲ್ಲ, ಬದಲಿಗೆ ಮನುಷ್ಯನನ್ನು ಆ ತಿರುವಿನವರೆಗೆ ತಲುಪಿಸುತ್ತದೆ. ಈ ಕಥೆಯನ್ನು ಕೇಳುತ್ತಾ ನಿಮ್ಮ ಜೀವನದ ಸಾಲುಗಳು ಕಣ್ಣು ಮುಂದೆ ಬರುತ್ತಿದ್ದರೆ ಇದು ಕಾಕತಾಳೀಯವಲ್ಲ. ಕಳೆದ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮೊಳಗಿನ ನಂಬಿಕೆಗಳನ್ನು ಕುಗ್ಗಿಸಿವೆ. ಯಾರೋ ನಿಮ್ಮ ಉದ್ದೇಶವನ್ನು ಪ್ರಶ್ನಿಸಿದ್ದಾರೆ, ಯಾರೋ ನಿಮ್ಮ ಶ್ರಮವನ್ನು ಅಲಕ್ಷಿಸಿದ್ದಾರೆ ಮತ್ತು ಕೆಲವರು ನಿಮ್ಮ ಮೌನವನ್ನೇ ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದ್ದಾರೆ. ಆದರೆ ಪ್ರತಿ ಮೌನವಾಗಿ ಇರುವ ವ್ಯಕ್ತಿಯು ದೌರ್ಬಲ್ಯ ಹೊಂದುವವನಲ್ಲ. ಅವರು ಸಮಯದ ಮೇಲೆ ನಂಬಿಕೆ ಇಟ್ಟು ಶಾಂತವಾಗಿರುತ್ತಾರೆ. ಇದೇ ಆ ಜಾಗ ಎಲ್ಲಿ ಮೊದಲು ರಹಸ್ಯ ಪ್ರಾರಂಭವಾಗುತ್ತದೆ. ಇಂದು ಯಾರು ನಿಮ್ಮನ್ನು ಅಲಕ್ಷಿಸಿದ್ದಾರೋ ಅವರು ಶೀಘ್ರದಲ್ಲೇ ಒಮ್ಮೆ ನಿಮಗಾಗಿ ಆಯ್ಕೆ ಮಾಡಿದ ಅದೇ ದಾರಿಯಲ್ಲಿ ಅಲಿಯುವುದು ಕಂಡುಬರಬಹುದು. ಆದರೆ ಇದರರ್ಥ ಸೇಡು ತೀರಿಸಿಕೊಳ್ಳುವುದಲ್ಲ. ಸಮಯವು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಕನ್ನಡಿಯನ್ನು ಖಂಡಿತವಾಗಿಯೂ ತೋರಿಸುತ್ತದೆ ಎಂಬುದು ಮಾತ್ರ ಇದರ ಅರ್ಥ. ಒಮ್ಮೆ ಅತ್ಯಂತ ದೊಡ್ಡ ಬದಲಾವಣೆಯು ಶಬ್ದಗಳಿಂದಲ್ಲ, ಬದಲಿಗೆ ತಾಳ್ಮೆಯಿಂದ ಬರುತ್ತದೆ. ನಿಮ್ಮ ಜೀವನದಲ್ಲೂ ನೀವು ಮುಚ್ಚಿಟ್ಟಿರುವ ಯಾವುದೋ ಅಧ್ಯಾಯವಿದೆ. ಆದರೆ ಅದೇ ಅಧ್ಯಾಯವು ಮತ್ತೆ ತೆರೆಯಲು ಸಿದ್ಧವಾಗಿದ್ದರೆ ಅದರ ಸಮಯ ಮುಂದೆ ಬರಲಿದೆ. ಇನ್ನೊಂದು ಮಾತನ್ನು ಗಮನವಿಟ್ಟು ಕೇಳಿ. ಜೀವನವು ಯಾವುದೋ ದೊಡ್ಡ ಬದಲಾವಣೆಯತ್ತ ಸಾಗುವಾಗ ಮೊದಲ ಮುನ್ಸೂಚನೆಗಳು ಹೊರಗಲ್ಲ, ಒಳಗೆಯೇ ಕಂಡುಬರುತ್ತವೆ. ಇದ್ದಕ್ಕಿದ್ದಂತೆ ಹಳೆಯ ವಸ್ತು ನೆನಪಾಗುವುದು, ಕೆಲವು ಮುಖಗಳು ಪದೇ ಪದೇ ಮನಸ್ಸಿನಲ್ಲಿ ಬರುವುದು, ಕಾರಣವಿಲ್ಲದೆ ತಳಮಳವಾಗುವುದು ಅಥವಾ ಯಾವುದೋ ಕಾಣದ ಭಯ ಅಥವಾ ಅರಿಯದ ನಿರೀಕ್ಷೆ ಒಂದೇ ಬಾರಿಗೆ ಹುಟ್ಟುವುದು. ಇವೆಲ್ಲವೂ ಬರೀ ಭಾವನೆಗಳಲ್ಲ. ಹಲವು ಬಾರಿ ಇದೇ ಮುನ್ಸೂಚನೆಗಳು ನೀವು ತನ್ನ ನಡಿಗೆಯನ್ನು ಬದಲಾಯಿಸಲಿದೆ ಎಂದು ಹೇಳುತ್ತವೆ. ಇಲ್ಲಿಯೇ ಬಹಳಷ್ಟು ಜನರು ತಪ್ಪು ಮಾಡುತ್ತಾರೆ.
ಅವರು ಅಪೂರ್ಣ ಚಿತ್ರಣವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆದರೆ ಸ್ವಲ್ಪ ತಡೆದು ಕಾಯುವ ವ್ಯಕ್ತಿ ಮಾತ್ರ ಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಕಳೆದ ದಿನಗಳಲ್ಲಿ ನಿಮ್ಮ ಪರೀಕ್ಷೆಯೂ ಕೂಡ ಕೊಂಚ ಸುದೀರ್ಘವಾಯಿತು ಅನಿಸಿದರೆ ಅವಸರ ಮಾಡಬೇಡಿ. ಎಂದರೆ ಹಲವು ಬಾರಿ ಅತ್ಯಂತ ಕಠಿಣ ತಿರುವಿನ ನಂತರವೇ ಅತ್ಯಂತ ಸ್ಪಷ್ಟ ದಾರಿ ಕಾಣಿಸುತ್ತದೆ. ಈಗ ನಾನು ನಿಮ್ಮೊಂದಿಗೆ ಒಂದು ಸಣ್ಣ ಭಾವನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಿಮ್ಮೊಳಗೆ ಇನ್ನೂ ನಿರೀಕ್ಷೆಯ ಒಂದು ಸಣ್ಣ ಹಣತೆ ಉರಿಯುತ್ತಿದೆ ಅನಿಸಿದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದವನ್ನು ಬರೆಯಿರಿ, ನಂಬಿಕೆ. ಯಾರಿಗೂ ಏನನ್ನು ಸಾಬೀತುಪಡಿಸಲು ಅಲ್ಲ, ಬದಲಿಗೆ ಕತ್ತಲೆಯಷ್ಟೇ ದಟ್ಟವಾಗಿದ್ದರೂ ಅದು ಸಣ್ಣ ಬೆಳಕನ್ನು ಅದನ್ನು ಎದುರಿಸಲು ಸಾಕು ಎಂಬುದು ನಿಮಗೆ ನೆನಪಿಸಿಕೊಳ್ಳಲು. ಹಲವು ಜನರು ಈಗ ಹುಚ್ಚರಂತೆ ಅಲಿದಾಡಬೇಕಾಗಬಹುದು ಎಂದು ಏಕೆ ಹೇಳಲಾಗುತ್ತಿದೆ, ಆದರೆ ಇನ್ಯಾರಿಗೂ ಇದೇ ಸಮಯ ಹೊಸ ದಾರಿಯನ್ನು ತರಬಹುದು. ಈಗಷ್ಟೇ ಸ್ವಲ್ಪ ಮುಂಚೆ ನಾನು ಯಾವುದೇ ಕಾರಣವಿಲ್ಲದೆ ಮನಸ್ಸಿನೊಳಗೆ ಹುಟ್ಟುವ ತಳಮಳದ ಬಗ್ಗೆ ಮಾತನಾಡಿದ್ದೆ. ಈಗ ಆ ರಹಸ್ಯದ ಮೊದಲ ಪರದೆಯನ್ನು ಸರಿಸುವ ಸಮಯ ಬಂದಿದೆ. ಆದರೆ ನೆನಪಿರಲಿ, ಈಗ ಕೇಳಲಿರುವ ಮಾತನ್ನು ಬರೀ ಶಬ್ದಗಳೆಂದು ಭಾವಿಸಿ ಕೇಳಬೇಡಿ. ಕೆಲವು ನಿಮ್ಮ ಕಳೆದ ತಿಂಗಳುಗಳನ್ನು ನೆನಪಿಸಿಕೊಳ್ಳುತ್ತಾ ಕೇಳಿ, ಏಕೆಂದರೆ ಹಲವು ಬಾರಿ ಉತ್ತರ ಹೊರಗೆ ಸಿಗುವುದಿಲ್ಲ, ಅದು ನಮ್ಮದೇ ನೆನಪುಗಳಲ್ಲಿ ಅಡಗಿರುತ್ತದೆ. ಒಬ್ಬ ಯುವಕನಿದ್ದ. ಅವನು ತನ್ನ ಜೀವನದಲ್ಲಿ ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಿರಲಿಲ್ಲ. ಅವನು ಜನರಿಗೆ ನೇರವಾದ ಸಂಬಂಧಗಳನ್ನು ಉಳಿಸಲು ಯತ್ನಿಸಿದ ಮತ್ತು ಪ್ರತಿ ಬಾರಿಯೂ ಸತ್ಯಕ್ಕೆ ಜಯವಾಗುತ್ತದೆ ಎಂದು ಭಾವಿಸಿದ. ಆದರೆ ನಡೆದಿದ್ದು ಸಂಪೂರ್ಣ ತಲೆಕೆಳಗಾಗಿ. ಅವನು ಯಾರನ್ನು ಅತ್ಯಂತ ಹೆಚ್ಚಾಗಿ ನಂಬಿದ್ದನೋ ಅದೇ ಜನರು ಎಲ್ಲರಿಗಿಂತ ಮುಂಚಿತವಾಗಿ ಅವನಿಂದ ದೂರವಾದರು. ಹಲವು ರಾತ್ರಿಗಳನ್ನು ಕೊನೆಗೆ ತಪ್ಪೆಲ್ಲಿ ಆಯಿತು ಎಂದು ಯೋಚಿಸುತ್ತಲೇ ಕಳೆದ. ಮೆಲ್ಲಗೆ ಅವನು ಜನರನ್ನು ನಂಬುವುದನ್ನೇ ಬಿಟ್ಟು ಬಿಟ್ಟ. ನಂತರ ಒಂದು ದಿನ ಅವನ ಜೀವನದಲ್ಲಿ ಅವನು ಎಂದಿಗೂ ಊಹಿಸಿರದಂಥ ತಿರುವು ಬಂದಿತು. ಯಾರು ಅವನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದರೋ ಅದೇ ಜನರು ಒಬ್ಬೊಬ್ಬರಾಗಿ ಅವನ ಹುಡುಕಾಟದಲ್ಲಿ ಬರತೊಡಗಿದರು. ಆದರೆ ಆ ಸಮಯಕ್ಕಾಗಲೇ ಪರಿಸ್ಥಿತಿಗಳು ಬದಲಾಗಿದ್ದವು. ಈಗ ಅಲಿಯುವ ಸರದಿ ಅವನದ್ದಾಗಿರಲಿಲ್ಲ, ಸಮಯವಿರುವಾಗಲೇ ಸತ್ಯವನ್ನು ಗುರುತಿಸಲು ನಿರಾಕರಿಸಿದ್ದ ಆ ಜನರದಾಗಿತ್ತು. ಈ ಕಥೆಯಲ್ಲಿ ನಿಮ್ಮ ಜೀವನದ ಸುಳುವು ಕಾಣಿಸುತ್ತಿದ್ದರೆ ಇದನ್ನು ಕಾಕತಾಳೀಯವೆಂದು ಭಾವಿಸಬೇಡಿ, ಏಕೆಂದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಮುತ್ತಲೂ ಇಂಥ ಕೆಲವು ಜನರಿದ್ದರು. ಅವರು ನಿಮ್ಮ ಮೌನವನ್ನು ಸೋಲೆಂದು ಭಾವಿಸಿದ್ದರು. ನೀವು ಮುರಿದು ಬಿದ್ದಿದ್ದೀರಿ, ದಣಿದಿದ್ದೀರಿ, ಇನ್ನು ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದುಕೊಂಡರು. ಆದರೆ ಅವರಿಗೆ ಇದು ತಿಳಿದಿರಲಿಲ್ಲ. ಕೆಲವೊಮ್ಮೆ ಅತ್ಯಂತ ದೊಡ್ಡ ಬದಲಾವಣೆಯು ಮನುಷ್ಯನ ಹೊರಗಿನಿಂದ ಶಾಂತವಾಗಿ ಕಂಡಾಗ ಮತ್ತು ಒಳಗಿನಿಂದ ತನ್ನನ್ನು ತಾನು ಹೊಸದಾಗಿ ನಿರ್ಮಿಸಿಕೊಳ್ಳುತ್ತಿರುವಾಗ ಆಗುತ್ತದೆ. ಇಲ್ಲಿಂದಲೇ ಎರಡನೇ ರಹಸ್ಯ ಪ್ರಾರಂಭವಾಗುತ್ತದೆ. ಇಲ್ಲಿಂದಲೇ ನೀವು ಯಾವುದೋ ಸುದ್ದಿ, ಸಂದೇಶ, ಭೇಟಿ ಅಥವಾ ಮುನ್ಸೂಚನೆಯನ್ನು ಎದುರಿಸಬೇಕಾಗಬಹುದು. ಅದು ಮೊದಲ ನೋಟಕ್ಕೆ ಸಾಮಾನ್ಯವೆನಿಸುತ್ತದೆ, ಆದರೆ ಅದೇ ಘಟನೆ ಮುಂದೆ ಸಾಗಿ ದೊಡ್ಡ ದಿಕ್ಕನ್ನೇ ಬದಲಾಯಿಸಬಹುದು. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ಳಬೇಡಿ ಅಥವಾ ಗಡಿಬಿಡಿಯಲ್ಲಿ ನಿರ್ಲಕ್ಷಿಸಬೇಡಿ. ಹಲವು ಬಾರಿ ಅದೃಷ್ಟವು ದೊಡ್ಡ ಬಾಗಿಲಿನಿಂದ ಅಲ್ಲ, ಸಣ್ಣ ಬಾಗಿಲು ತಟ್ಟುವ ಮೂಲಕವೇ ಬರುತ್ತದೆ. ನಿಮ್ಮನ್ನು ನಿಮ್ಮ ಮುಂದಿನ ಅಧ್ಯಾಯ ಕಾಯುತ್ತಿರುವ ದಿಕ್ಕಿನತ್ತ ಕರೆದೊಯ್ಯಬಹುದು. ಈಗ ನಾನು ನಿಮ್ಮ ಬಳಿ ಇನ್ನೊಂದು ಕೇಳಲು ಬಯಸುತ್ತೇನೆ, ಆದರೆ ಇದು ಯಾವುದೇ ಚಾನಲ್ಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ಕಷ್ಟದ ಸಮಯವು ನಿಮ್ಮನ್ನು ದುರ್ಬಲಗೊಳಿಸಿದೆ, ಮತ್ತಷ್ಟು ಗಂಭೀರ ಹಾಗೂ ಪಕ್ವಗೊಳಿಸಿದೆ ಎಂದು ನಿಮಗನಿಸಿದರೆ ಕಮೆಂಟ್ನಲ್ಲಿ ಕೇವಲ ಒಂದೇ ಒಂದು ಮಾತನ್ನು ಬರೆಯಿರಿ, ಸಂಕಲ್ಪ ಎಂದು. ಈ ಮಾತು ಬೇರೆಯವರಿಗೆ ತೋರಿಸಿಕೊಳ್ಳಲು ಅಲ್ಲ. ಬಿರುಗಾಳಿ ಎಷ್ಟೇ ದೊಡ್ಡದಾಗಿದ್ದರೂ ಯಾರು ಒಳಗಿನಿಂದ ದೃಢವಾಗಿರುತ್ತಾರೆ ಅವರೇ ಕೊನೆಗೆ ತಮ್ಮ ಗುರಿಯನ್ನು ತಲುಪುತ್ತಾರೆ ಎಂದು ನಿಮಗೆ ನೆನಪಿಸಿಕೊಳ್ಳಲು. ಆದರೆ ಈಗ ನಾನು ನಿಮಗೆ ಈ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಯಾರು ತಮ್ಮ ದಾರಿಯಲ್ಲಿ ಸ್ಥಿರವಾಗಿರುತ್ತಾರೆ ಮತ್ತು ಯಾರು ಹುಚ್ಚರಂತೆ ಉತ್ತರವನ್ನು ಹುಡುಕುತ್ತಾ ಅಲಿಯುತ್ತಾರೆ ಎಂಬುದು ಕೆಲವು ಸೂಚನೆಗಳು ಎಷ್ಟು ಶಾಂತವಾಗಿರುತ್ತವೆ ಎಂದರೆ ಅವುಗಳನ್ನು ಒಳಗಿನಿಂದ ಎಚ್ಚರಗೊಂಡ ವ್ಯಕ್ತಿ ಮಾತ್ರ ಅನುಭವಿಸಲು ಸಾಧ್ಯ. ಉಳಿದ ಜಗತ್ತು ಅದನ್ನು ಕಾಕತಾಳಿ ಎಂದು ಮುಂದುವರಿಯುತ್ತದೆ. ಆದರೆ ಸಮಯದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವರು ಬದಲಾವಣೆ ಎಂದಿಗೂ ಇದ್ದಕ್ಕಿದ್ದಂತೆ ಬರುವುದಿಲ್ಲ ಎಂಬುದನ್ನು ತಿಳಿದಿರುತ್ತಾರೆ. ಮೊದಲು ಹಲವು ಸಣ್ಣ ಸಣ್ಣ ಸುಳಿವುಗಳನ್ನು ನೀಡುತ್ತದೆ. ಕಳೆದ ಕೆಲವು ದಿನಗಳಲ್ಲಿ ನಿಮ್ಮೊಂದಿಗೂ ಇಂತಹ ಘಟನೆಗಳು ನಡೆದಿದ್ದು ಅವುಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಆ ಸುಳಿವುಗಳು ನಿಮ್ಮ ಜೀವನದ ಮುಂದಿನ ಅಧ್ಯಾಯದ ಸೂಚನೆಗಳಾಗಿರಬಹುದು. ಈಗ ಆ ಮೂರನೇ ರಹಸ್ಯದ ಬಗ್ಗೆ ಮಾತನಾಡೋಣ. ಯಾವುದರ ಬಗ್ಗೆ ನಾವು ಮುಂಚೆ ಹೇಳಿದ್ದೆವೋ, ನಿಮ್ಮ ಸುತ್ತಮುತ್ತ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ.
ಅಥವಾ ಶೀಘ್ರದಲ್ಲೇ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರು ಹೊರಗಿನಿಂದ ಪೂರ್ತಿಯಾಗಿ ಆತ್ಮವಿಶ್ವಾಸದೊಂದಿಗೆ ಕಾಣಿಸುತ್ತಾರೆ, ಆದರೆ ಒಳಗಿನಿಂದ ತುಂಬ ಗೊಂದಲದಲ್ಲಿದ್ದಾರೆ. ಅವರು ನಿರಂತರವಾಗಿ ಯಾವುದೋ ಉತ್ತರಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ತಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ ಎಂದು ಅನಿಸುತ್ತದೆ, ಆದರೆ ಸಮಯ ಅವರ ಮುಂದೆ ಉತ್ತರವೇ ಇಲ್ಲದಂತ ಪ್ರಶ್ನೆಗಳನ್ನು ತಂದಿಟ್ಟಿದೆ. ಈ ಕಾರಣಕ್ಕೆ ಮುಂಬರುವ ದಿನಗಳಲ್ಲಿ ಅವರ ಗೊಂದಲ ಹೆಚ್ಚಾಗಬಹುದು. ಅವರು ಪದೇ ಪದೇ ಹಿಂದೆ ತಿರುಗಿ ನೋಡಲು ಯತ್ನಿಸುತ್ತಾರೆ, ಏಕೆಂದರೆ ಮುಂದಿನ ದಾರಿ ಅವರಿಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಈಗ ಒಂದು ಕಥೆಯನ್ನು ಕೇಳಿ. ಒಬ್ಬ ವರ್ತಕನಿದ್ದ. ಅವನು ತನ್ನ ಜೀವನದ ಅತಿ ದೊಡ್ಡ ನಿರ್ಧಾರವನ್ನು ಕೇವಲ ಬೇರೆಯವರ ಮಾತುಗಳನ್ನು ನಂಬಿ ತೆಗೆದುಕೊಂಡಿದ್ದ. ಆರಂಭದಲ್ಲಿ ಎಲ್ಲವೂ ಸರಿಯಾಗಿದೆ ಎನಿಸಿತು. ಜನರು ಅವನನ್ನು ಹೊಗಳಿದರು. ತಾನು ಗೆದ್ದು ಬಿಟ್ಟೆ ಎಂದು ಅವನಿಗೆ ಅನಿಸಿತು. ಆದರೆ ಸ್ವಲ್ಪ ದಿನಗಳ ನಂತರ ಪರಿಸ್ಥಿತಿಗಳು ಬದಲಾಗತೊಡಗಿದವು. ಯಾರ ಸಲಹೆ ಮೇರೆಗೆ ಅವನು ಹೆಜ್ಜೆ ಇಟ್ಟಿದ್ದನೋ ಅದೇ ಜನರು ಮೆಲ್ಲಗೆ ಅವನಿಂದ ದೂರವಾಗಲು ತೊಡಗಿದರು. ಈಗ ಅವನು ಒಂಟಿಯಾಗಿದ್ದ. ಅವನ ಬಳಿ ಹಣವಿತ್ತು, ಸಂಪನ್ಮೂಲಗಳಿದ್ದವು, ಆದರೆ ಸರಿಯಾದ ದಾರಿ ಇರಲಿಲ್ಲ. ಆಗ ಅವನಿಗೆ ಮೊದಲ ಬಾರಿಗೆ ಅರ್ಥವಾಯಿತು, ಅತಿ ದೊಡ್ಡ ತಪ್ಪು ದಾರಿಯನ್ನು ಆಯ್ಕೆ ಮಾಡುವುದಲ್ಲ, ಬದಲಾಗಿ ತನ್ನ ಅಂತರಾತ್ಮದ ಧ್ವನಿಯನ್ನು ನಿರ್ಲಕ್ಷಿಸುವುದು. ನಿಮ್ಮ ಜೀವನದಲ್ಲೂ ಎಂದಾದರೂ ಬೇರೆಯವರನ್ನು ಸಂತೋಷಪಡಿಸಲು ನಿಮ್ಮ ಮನಸ್ಸಿನ ಮಾತನ್ನು ಹಗುರಗೊಳಿಸಿದ ಸಮಯ ಬಂದಿದ್ದರೆ ಈಗ ಆ ಅನುಭವವನ್ನು ಹೊರೆ ಎಂದುಕೊಳ್ಳಬೇಡಿ. ಅದೇ ಅನುಭವ ನಿಮ್ಮನ್ನು ಆ ತಪ್ಪನ್ನು ಮತ್ತೆ ಮಾಡದಂತೆ ಕಾಯುತ್ತದೆ. ಇಂದ ಭಾವನೆಗಳ ಹೊಸ ತಿರುವು ಶುರುವಾಗುತ್ತದೆ. ಹಲವರು ತಾಂಡವ ಎಂದರೆ ಕೇವಲ ವಿನಾಶದ ಸಂಕೇತ ಎಂದು ಭಾವಿಸುತ್ತಾರೆ, ಆದರೆ ಇದು ಪೂರ್ತಿ ಸತ್ಯವಲ್ಲ. ಹಳೆಯದು ಅಳಿದಾಗ ಮಾತ್ರ ಹೊಸದಕ್ಕೆ ಜನ್ಮ ಸಿಗುವುದು. ಸುಳ್ಳಿನ ಗೋಡೆ ಬಿದ್ದಾಗ ಮಾತ್ರ ಸತ್ಯದ ಬೆಳಕು ಒಳಗೆ ತಲುಪುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಕೆಲವು ವಿಷಯಗಳು ನಿಮ್ಮ ಇಷ್ಟದಂತೆ ನಡೆಯದಿದ್ದರೆ ತಕ್ಷಣ ನಿರಾಶರಾಗಬೇಡಿ. ಪಡುತ್ತಿರುವ ಬಾಗಿಲು ನಿಮಗೆ ಈಗ ಕಾಣದಿರುವ ಯಾವುದೋ ತಪ್ಪು ದಾರಿಯಿಂದ ನಿಮ್ಮನ್ನು ರಕ್ಷಿಸುತ್ತಿರಬಹುದು. ಇನ್ನೊಂದು ಘಟನೆಯನ್ನು ಕೇಳಿ. ಒಬ್ಬ ವೃದ್ಧಿ ಪ್ರತಿದಿನ ಸಂಜೆ ತನ್ನ ಮನೆಯ ಹೊರಗೆ ದೀಪ ಹಚ್ಚುತ್ತಿದ್ದಳು. ಜನರು, ಇಲ್ಲಿ ಯಾರೂ ಓಡಾಡುವುದೇ ಇಲ್ಲ, ಮತ್ತೆ ಏಕೆ ದಿನವೂ ದೀಪ ಹಚ್ಚುತ್ತೀಯಾ ಎಂದು ಕೇಳಿದರು. ಆಕೆ ಮುಗುಳ್ನಕ್ಕು, ದೀಪ ದಾರಿ ತೋರಿಸಲು ಮಾತ್ರವಲ್ಲ, ನಂಬಿಕೆಯನ್ನು ಜೀವಂತವಾಗಿಡಲು ಹಚ್ಚಲಾಗುತ್ತದೆ ಎಂದಳು. ಒಮ್ಮೆ ನಮ್ಮ ಸಣ್ಣ ಸಣ್ಣ ನಿರ್ಧಾರಗಳು ಬೇರೆಯವರದ್ದಲ್ಲ, ನಮ್ಮ ಸ್ವಂತ ಹಣೆಬರದ ದಾರಿಯನ್ನೇ ಬದಲಾಯಿಸಿ ಬಿಡುತ್ತವೆ. ಇದೇ ಕಾರಣಕ್ಕೆ ನಿಮ್ಮ ಒಳಗಿನಿಂದ ಇನ್ನೊಂದು ಧ್ವನಿ ಹೇಳುತ್ತಿರಬಹುದು, ಎಲ್ಲವೂ ಮುಗಿದಿಲ್ಲ ಎಂದು. ಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಇನ್ನೂ ಜೀವಂತವಾಗಿದೆ. ಆ ಅವಕಾಶವನ್ನು ಗುರುತಿಸುವ ಸಮಯ ಈಗ ಮೆಲ್ಲನೆ ಹತ್ತಿರವಾಗುತ್ತಿದೆ. ಆದರೆ ಇಲ್ಲೊಂದು ಎಚ್ಚರಿಕೆಯು ಅಗತ್ಯವಾಗಿದೆ. ಹೀಯಾಗಿ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಭವಿಷ್ಯದ ಭಾಗವಾಗಿರುವುದಿಲ್ಲ. ಕೆಲವರು ಕೇವಲ ತಮಗೆ ಬೆಲೆ ಬಾಳುವ ವಸ್ತುವಿನ ಅರಿವಾಗಿಲ್ಲ ಎಂಬ ಕಾರಣಕ್ಕೆ ಮರಳಿ ಬರುತ್ತಾರೆ. ಆದರೆ ಮುಂಬರುವ ದಿನಗಳಲ್ಲಿ ಯಾವುದೋ ಹಳೆಯ ನೆನಪು, ಹಳೆಯ ಸಂಬಂಧ ಅಥವಾ ಹಳೆಯ ಅವಕಾಶ ಮತ್ತೆ ಎದುರಾದರೆ ಕೇವಲ ಭಾವನೆಗಳಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ ಬಾರಿ ಸಮಯ ನಿಮ್ಮನ್ನು ಪರೀಕ್ಷಿಸಲಿದೆ. ನೀವು ಮೊದಲಿನಂತೆ ಇದ್ದೀರಾ ಅಥವಾ ಅನುಭವಗಳು ನಿಮ್ಮನ್ನು ಬದಲಾಯಿಸಿವೆ ಎಂದು. ಜನರು ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ಭಿನ್ನವಾಗಿ ಯೋಚಿಸಲು ಪ್ರಾರಂಭಿಸುತ್ತಾರೆ. ನೀವು ಯಾವಾಗಲೂ ಕಠಿಣವೆಂದು ಭಾವಿಸುತ್ತಿದ್ದ ಕೆಲವು ಪರಿಸ್ಥಿತಿಗಳೇ ನಿಮಗೆ ಮುನ್ನಡೆಯುವ ಅವಕಾಶವನ್ನು ನೀಡಬಹುದು. ಆದರೆ ಈ ಬಾರಿ ನೀವು ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಲವು ಬಾರಿ ಅತ್ಯಂತ ದೊಡ್ಡ ತಾಂಡವು ಹೊರಗಿರದೆ ಮನಸ್ಸಿನ ಒಳಗಿರುತ್ತದೆ. ಅನುಮಾನ ಮತ್ತು ನಂಬಿಕೆಯ ನಡುವೆ, ಭಯ ಮತ್ತು ಧೈರ್ಯದ ನಡುವೆ, ಗತಕಾಲ ಮತ್ತು ಶಕ್ತಿನ ನಡುವಿನ ಈ ಅಂತರಂಗದ ಸಂಘರ್ಷವನ್ನು ಗೆಲ್ಲುವ ವ್ಯಕ್ತಿಗೆ ಹೊರಗಿನ ಸವಾಲುಗಳು ಅಷ್ಟೊಂದು ಕಠಿಣವಾಗಿ ಉಳಿಯುವುದಿಲ್ಲ. ಈ ಇಡೀ ಭವಿಷ್ಯದ ನಿಜವಾದ ಅರ್ಥ ಇದೇ ಆಗಿತ್ತು. ಈ ಪ್ರಯಾಣವು ಯಾವುದೇ ಒಂದು ಘಟನೆಯ ಭವಿಷ್ಯವಾಣಿಯಲ್ಲ. ಅದರಲ್ಲಿ ಯಾವಾಗ ದೊಡ್ಡ ಬದಲಾವಣೆಗಳು ಬರುತ್ತವೆಯೋ ಅದಕ್ಕೂ ಮುನ್ನ ಸೂಚನೆಗಳು ಖಂಡಿತವಾಗಿಯೂ ಬರುತ್ತವೆ ಎಂಬುದನ್ನು ನೆನಪಿಸುವ ಪ್ರಯತ್ನ ಇದಾಗಿತ್ತು. ಅವುಗಳನ್ನು ಗುರುತಿಸುವ ವ್ಯಕ್ತಿ ಶಾಂತವಾಗಿರುತ್ತಾನೆ. ಅವುಗಳನ್ನು ನಿರ್ಲಕ್ಷಿಸುವ ವ್ಯಕ್ತಿ ಉತ್ತರವನ್ನು ಹುಡುಕುತ್ತಾ ಅಲಿಯುತ್ತಿರುತ್ತಾನೆ. ಇದನ್ನು ಯಾವುದೇ ಭವಿಷ್ಯದ ಅಂತಿಮ ನಿರ್ಧಾರವೆಂದು ಭಾವಿಸಬೇಡಿ. ಇದನ್ನು ಒಂದು ಅವಕಾಶವಾಗಿ ನೋಡಿ. ನಿಮ್ಮ ನಿರ್ಧಾರಗಳು ಮತ್ತಷ್ಟು ಜಾಗರೂಕವಾಗಿ ಮಾಡಿಕೊಳ್ಳುವ ಅವಕಾಶ, ನಿಮ್ಮೊಳಗಿನ ಧ್ವನಿಯನ್ನು ಮತ್ತಷ್ಟು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಅವಕಾಶ ಮತ್ತು ಪ್ರತಿಯೊಂದು ಹೊಸ ದಿನವನ್ನು ಭಯವಿಲ್ಲದೆ ಸ್ವೀಕರಿಸುವ ಅವಕಾಶ. ಒಂದು ವೇಳೆ ಈ ಇಡೀ ಪಯಣದಲ್ಲಿ ಯಾವುದೇ ಒಂದು ಮಾತು ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಪ್ರೇರಣಾ. ಈ ಪದ ಬೇರೆ ಯಾರಿಗೂ ಅಲ್ಲ, ಬದಲಿಗೆ ಇಂದು ಒಳಗೆ ನಿಶ್ಶಬ್ದವಾಗಿ ಪ್ರಾರಂಭವಾಗಿರುವ ಆ ಬದಲಾವಣೆಯ ಗೌರವಾರ್ಥವಾಗಿ ಬರೆಯಿರಿ. ಈಗ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ, ಆದರೆ ಒಂದು ಕೊನೆಯ ವಿಚಾರವನ್ನು ಬಿಟ್ಟು ಹೋಗುತ್ತಿದ್ದೇನೆ. ಬರುವ ದಿನಗಳಲ್ಲಿ ನೀವು ಸುಲಭವಲ್ಲದ ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಆ ಸಮಯದಲ್ಲಿ
ಈ ಇಡೀ ಕಥೆಯನ್ನು ನೆನಪಿಸಿಕೊಳ್ಳಿ, ಏಕೆಂದರೆ ಕೆಲವೊಮ್ಮೆ ಸರಿಯಾದ ಹಾದಿ ಎಂದರೆ ಯಾವುದರ ಮೇಲೆ ನಡೆಯಲು ಪ್ರಾರಂಭದಲ್ಲಿ ಅತ್ಯಂತ ಹೆಚ್ಚು ಭಯವಾಗುತ್ತದೆಯೋ ಅದೇ ಆಗಿರುತ್ತದೆ. ವರ್ಷಗಳ ನಂತರ ನೀವು ಹಿಂದೆ ತಿರುಗಿ ನೋಡಿದಾಗ ಪ್ರತಿಯೊಂದು ಚೂರು ಚೂರಾಗಿರುತ್ತದೆ ಎಂದು ನಿಮಗೆ ಅನಿಸಿದ ದಿನವೇ ನಿಜವಾಗಿ ಹೊಸ ಆರಂಭವಾಗಿತ್ತು ಎಂಬ ಅರಿವು ನಿಮಗಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂತ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸಣ್ಣ ಸಣ್ಣ ಕಥೆಗಳನ್ನು ಕೂಡ ಹೇಳಿದ್ದೇನೆ. ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.